ಬೆಂಗಳೂರು ನಗರದಲ್ಲಿ ಕಳ್ಳರ ಹಾವಳಿ ಜೋರಾಗ್ತಾ ಇದೆ. ರಾತ್ರಿ ಆಗ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಸರಣಿ ಕಳ್ಳತನ ನಡೆದಿದೆ. ಚೋಳೂರು ಪಾಳ್ಯದಲ್ಲಿ ಅಂಗಡಿ ಶಟರ್ ಅನ್ನು ಮುರಿದು ಕಳ್ಳತನ ಮಾಡಿದ್ದಾರೆ. ಮೆಡಿಕಲ್ ಶಾಪ್, ಬೇಕರಿ, ನಂದಿನಿ ಪಾರ್ಲರ್ಗೆ ಕನ್ನ ಹಾಕಿದ್ದಾರೆ ಕಳ್ಳರು. ಮೆಡಿಕಲ್ ಶಾಪ್ನಲ್ಲಿ ಇದ್ದಂತ ಲಕ್ಷಾಂತರ ರೂಪಾಯಿಯನ್ನ ಕದ್ಕೊಂಡು ಹೋಗಿದ್ದಾರೆ. ರಾತ್ರಿ ಇಡೀ ಸುತ್ತಾಡಿ ಕಳ್ಳತನ ಮಾಡಿದ್ದಾರೆ ಪುಂಡರು. ಕೆಪಿ ಅಗ್ರಹಾರ ಠಾಣೆ ಪೊಲೀಸರು ಇದೀಗ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ನೋಡಿ, ಬೆಂಗಳೂರು ನಗರ ಭಾಗದಲ್ಲಿ ಕಳ್ಳರ ಹಾವಳಿ ಎಷ್ಟರ ಮಟ್ಟಿಗಿದೆ ಅಂತ. ರಾತ್ರಿ ಸರಣಿ ಕಳ್ಳತನ ಮಾಡ್ತಾರೆ. ಚೋಳೂರು ಪಾಳ್ಯದಲ್ಲಿ ಅಂಗಡಿ ಶಟರ್ ಅನ್ನ ಮುರಿದು ಕಳ್ಳತನ ಮಾಡಲಾಗಿದೆ. ಆ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ, ನೀವು ಗಮನಿಸಬಹುದು. ಮೆಡಿಕಲ್ ಶಾಪ್ ಬಿಟ್ಟಿಲ್ಲ, ಬೇಕರಿ ಬಿಟ್ಟಿಲ್ಲ, ಇನ್ನು ನಂದಿನಿ ಪಾರ್ಲರ್ಗೆ ಕನ್ನ ಹಾಕಿದ್ದಾರೆ. ಮೆಡಿಕಲ್ ಶಾಪ್ನಲ್ಲಿ ಲಕ್ಷಾಂತರ ರೂಪಾಯಿ ನಗದಿತ್ತು, ಅದನ್ನ ಕಳ್ಳತನ ಮಾಡಿದ್ದಾರೆ. ರಾತ್ರಿ ಇಡೀ ಸುತ್ತಾಡ್ತಾರೆ, ಹಾಗೆ ಅಂಗಡಿಗಳಿಗೆ ನುಗ್ಗುತ್ತಾರೆ, ಕಳ್ಳತನ ಮಾಡ್ತಾರೆ. ಇದೀಗ ಪೊಲೀಸರು ಕಳ್ಳತನ ನಡೆದಿರುವಂತಹ ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸರಣಿ ಕಳ್ಳತನ, ಅದು ಬೆಂಗಳೂರಿನ ನಗರ ಭಾಗದಲ್ಲಿ. 4:15 ಆಗಿರೋದು. ನಮಗೆ ಗೊತ್ತಾಗಿರೋದು 6 ಗಂಟೆಯಲ್ಲಿ. 4:15 ಇದಾಗಿರೋದು, ನಮಗೆ ಗೊತ್ತಾಯಿದ್ದು 6 ಗಂಟೆಯಲ್ಲಿ. ಅಂಗಡಿ ಇಟ್ಟಿರೋದು 5 ವರ್ಷ ಆಗಿದೆ. ಗಮನಕ್ಕೆ ಬಂದಿದ್ದೀವಿ ಅದು ಬೆಳಗ್ಗೆ 6 ಗಂಟೆಯಲ್ಲಿ. ಹಿಂದ್ಗಡೆ ಮನೆಯವರು ಫೋನ್ ಮಾಡಿ ಹೇಳಿದ್ರು ಇದಾಗಿದೆ ಅಂತ. ಫೋನ್ ಮಾಡಿ ಹೇಳಿದ ಹುಡುಗ ಅಂಗಡಿ ಬಾಗಿಲು ತೆಗಿಯೋಕೆ ಬರ್ಬೇಕಾರೆ 6 ಗಂಟೆಯಲ್ಲಿ. ಅವಾಗ ಬಂದು ನೋಡಿದೆ, ಅವಾಗ ಫುಲ್ ಮಾಡಿದ್ರು. ಸ್ವಲ್ಪ ಕ್ಯಾಶ್ ಇತ್ತು, ಮತ್ತು ಒಂದು ಮೊಬೈಲ್ ಇತ್ತು, ಅಷ್ಟು ಹೊತ್ತಿಗೆ ಹೋಗಿದೆ. ಬೇರೆ ಏನು ಮುಟ್ಟಿಲ್ಲ, ಬರೀ ಕ್ಯಾಶು, ಒಂದು ಮೊಬೈಲು. 4 ಜನ ಬಂದಿದ್ರು, ಬೈಕಲ್ಲಿ ಬಂದಿದ್ರು. ಶೆಡ್ರಸ್ ಮೀಟ್ಬಿಟ್ಟು RL ಮೀಟಿ ಎತ್ಕೊ ಹೋಗಿರೋದು. ಫಸ್ಟ್ ಇಲ್ಲೆಲ್ಲ ಆಗ್ತಲೇ ಇತ್ತು. ಇಲ್ಲಿ ಇದು ಮೆಡಿಕಲ್ ಈಗ ಒಂದೇ ಸತಿ 4 ಮಾಡಿರೋದು ಇಲ್ಲಿ. ಪ್ರತಿದಿನ ನಾನು ಬೆಳಗ್ಗೆ 7:15 ಬಂದು ತೆಗೆದ್ರೆ ರಾತ್ರಿ 11:15 ಬಾಕ್ಲು ಹಾಕೋದು. ಮಾಮೂಲಿ ನೆನ್ನೆನೂ ಬೆಳಗ್ಗೆ 7:15 ತೆಗೆದು ರಾತ್ರಿ 11:15 ಬಾಕ್ಲು ಹಾಕೊಂಡು ಹೋಗಿದ್ದೀನಿ. ರಾತ್ರಿ ನನಗೆ 5:30 ಒಳಗೆ ಫೋನ್ ಬರುತ್ತೆ. ಮಾಡಿ ಮೇಲೆ ನಮ್ಮ ಹುಡುಗ ಇದ್ದಾನೆ, ಅವನಿಗೆ ಎದುರುಗಡೆ ಇರೋವಂಥ ಹಾಲು ಮಾರೋರು ಬಂದು ನೋಡಿಬಿಟ್ಟು ನಿಮ್ಮ ಅಂಗಡಿ ಡೋರ್ ಓಪನ್ ಆಗಿದೆ ಅಂತ ಹೇಳ್ತಾರೆ. ನಮ್ಮ ಹುಡುಗ ನನಗೆ ಫೋನ್ ಮಾಡ್ದೆ 5:15. ನಾನು ಇಲ್ಲಿ ಬಂದು ನೋಡೋಷ್ಟೊತ್ತಿಗೆ ಡೋರ್ ಓಪನ್ ಆಗಿತ್ತು, ಲಾಕ್ ಓಪನ್ ಯಾರೋ ಮಾಡಿ ಎತ್ತಿದ್ದಾರೆ. ಅದರಿಂದ ನಾನು ಆಮೇಲೆ ಬಂದಮೇಲೆ ನಿಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಇನ್ಫಾರ್ಮೇಷನ್ ಕೊಟ್ಟು ನಾವು ಒಳಗಡೆ ಹೋಗಿಲ್ಲ, ನೋಡಿಲ್ಲ. ಈ ಇಬ್ಬರು CCTVಯಲ್ಲಿ ಇಬ್ಬರು ಬಂದು ಒಳಗಡೆ ಬಂದು ನುಗ್ಗಿ ಡ್ರಾಯರೆಲ್ಲ ಹೊಡೆದಿರೋದು CCTVಯಲ್ಲಿ ಬಿದ್ದಿದೆ ಸರ್. ಇತ್ತು ಸರ್ ಸುಮಾರು. ನೋಡಿ, ಅಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇದ್ರು, ಅವರು ಗಮನಕ್ಕೆ ಬಂದಿಲ್ಲ. ನಿತ್ಯದಂತೆ ವ್ಯಾಪಾರವನ್ನು ಮುಗಿಸಿ ಶಟರ್ ಹಾಕಿ ಮನೆಗೆ ಹೋಗಿರ್ತಾರೆ. ಬೆಳಿಗ್ಗೆ ಬಂದು ನೋಡಿದ್ರೆ ಶಟರ್ ಓಪನ್ ಆಗಿದೆ, ಕ್ಯಾಶ್ ಕೌಂಟರ್ನಲ್ಲಿ ಇದ್ದಂಥ ದುಡ್ಡಿಲ್ಲ, ಎಲ್ಲ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಒಂದೆರಡು ಕಡೆ ಅಲ್ಲ, ಒಂದೇ ರಾತ್ರಿಯಲ್ಲಿ ಸರಣಿ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಬೀಟ್ ಪೊಲೀಸ್ಗಳು ಇರ್ಲಿಲ್ವಾ? ಅದ್ ಮಾಹಿತಿ ಎಲ್ಲ ಕಳ್ಳರಿಗೆ ಗೊತ್ತಿತ್ತ? ಸೊ ಅದೇ ಧೈರ್ಯದ ಮೇಲೆ ಸರಣಿ ಕಳ್ಳತನವನ್ನ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಹುಟ್ಕೊಳ್ಳುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ರಾಜಾರೋಷವಾಗಿ ಅಂಗಡಿ ಒಳಗಡೆ ನುಗ್ಗಿ ಅಲ್ಲಿಯ ಕ್ಯಾಶ್ ಕೌಂಟರ್ನಲ್ಲಿ ಇದ್ದಂಥ ಕ್ಯಾಶ್ಗಳನ್ನು ಎಣಿಸಿ ತಗೊಂಡು ಹೋಗ್ತಾ ಇದ್ದಾರೆ. ಅದು ಒಂದು ಕಡೆ ಅಲ್ಲ, ಬೇರೆ ಬೇರೆ ಮೆಡಿಕಲ್ ಶಾಪ್ಗಳು ಹಾಗೆ ಹಾಲಿನ ಅಂಗಡಿ ಎಲ್ಲ ಕಡೆಗಳಿಗೂ ನುಗ್ಗಿ ಲೂಟಿ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಜಪ್ಪ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಈಗ ಇಷ್ಟೊಂದು ಕಡೆಗಳಲ್ಲಿ ಸರಣಿ ಕಳ್ಳತನ ನಡೆದಿದೆ, ಅಲ್ಲಿಗೂ ಪೊಲೀಸ್ ಸ್ಟೇಷನ್ಗಳಿಗೂ ಇರುವಂತಹ ಅಂತರ ಎಷ್ಟಿರಬಹುದು ಅನ್ನುವಂಥದ್ದು. ಅದರ ಜೊತೆಗೆ ಇಷ್ಟು ಧೈರ್ಯವಾಗಿ ನುಗ್ತಾರೆ, ಒಂದು ರಾತ್ರಿಯಲ್ಲಿ ಸರಣಿ ಕಳ್ಳತನ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬೀಟ್ ಪೊಲೀಸರು ಯಾರು ಬರೋದೇ ಇಲ್ವಾ? ಆ ಮಾಹಿತಿ ಕಳ್ಳರಿಗಿತ್ತ? ಏನ್ ಗೊತ್ತಾಗ್ತಾ ಇದೆ ರಾಜಪ್ಪ ಮೇಲ್ನೋಟಕ್ಕೆ? ಚೈತ್ರ, ಬೆಂಗಳೂರು ಅಂತಹ ನಗರದಲ್ಲಿ ಒಂದು ಅಂಗಡಿಗಳು ಕಳ್ಳತನ ಆದರೆ ಅದನ್ನು ಎಲ್ಲೋ ಒಂದು ಕಡೆಗೆ ಆಕಸ್ಮಿಕವಾಗಿ ನಡೆದಿದೆ, ಪೊಲೀಸರ ಒಂದು ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬೋದು. ಆದರೆ ಕೆಪಿ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಚೋಳೂರು ಪಾಳ್ಯದಲ್ಲಿ ನಡೆದಿರುವಂಥದ್ದು ಕೇವಲ ಒಂದು ಅಂಗಡಿಯಲ್ಲ, 4-5 ಅಂಗಡಿಗಳಲ್ಲಿ ಕಳ್ಳತನ ಆಗಿದೆ. ಅದ್ರ ಜೊತೆಗೆ ಮತ್ತೆ 2-3 ಅಂಗಡಿಗಳಿಗೆ ಒಂದು ವಿಫಲವಾದಂಥ ಕಳ್ಳತನ ಯತ್ನವನ್ನು ಈ ದರೋಡೆಕೋರರು ಮಾಡಿರುವಂಥದ್ದು. ಆದರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ರಾತ್ರಿ ಹೊತ್ತಲ್ಲಿ, ಅಂದರೆ 4 ಅಂಗಡಿಗೆ ನುಗ್ಗಿ ಕಳ್ಳತನ ಮಾಡಬೇಕು ಅಂತ ಹೇಳಿದ್ರೆ ಅದು ಕೂಡ ಶಟರನ್ನು ಆರೆಯಿಂದ ಮೀಟಿ ಅದನ್ನು ಮುರಿದು ಒಳಗಡೆ ಹೋಗಬೇಕು ಅಂದರೆ ಸುಮಾರು 4
4-5 ಗಂಟೆಗಳ ಕಾಲ ಬೇಕಾಗತ್ತೆ. ಅಂದ್ರೆ 2 ಬೈಕ್ನಲ್ಲಿ 4 ಜನ ಕಳ್ಳರು ಬಂದಿರುವಂಥದ್ದು. ಅವರೆಲ್ಲರೂ ಕೂಡ ರಸ್ತೆಯಲ್ಲಿ ಓಡಾಡ್ಕೊಂಡು ಮುಖ್ಯ ರಸ್ತೆಯಲ್ಲಿರುವಂಥ ಅಂಗಡಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ಆದ್ರೂ ಕೂಡ ನೈಟ್ ಅಂದ್ರೆ ಬೀಟ್ ಪೊಲೀಸರು ಏನ್ ಮಾಡ್ತಿದ್ರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಅಷ್ಟೊಂದು ರಾಜಾರೋಷವಾಗಿ ಕಳ್ಳತನ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅಲ್ಲಿದ್ದಂತಹ ರಾತ್ರಿ ಪಾಳಿಯಲ್ಲಿದ್ದಂಥ ಪೊಲೀಸರ ಗಮನಕ್ಕೆ ಇದು ಬರಲಿಲ್ಲವಂತ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಿರುವಂತಹ ಮಾಹಿತಿಯ ಪ್ರಕಾರ ಇದು ಕೇವಲ ಮೊದಲ ಪ್ರಕರಣ ಅಲ್ಲ. ಈ ಹಿಂದೆ ಕೂಡ ಇಲ್ಲಿ 1-2 ಅಂಗಡಿಗಳಲ್ಲಿ ಕಳ್ಳತನ ಆಗ್ತಾ ಇರ್ತದೆ. ಆದ್ರೆ ಮೊದಲ ಬಾರಿಗೆ ಈ ರೀತಿಯಾಗಿ ಸರಣಿ ಆದಂತ ಕಳ್ಳತನ ಆಗಿದೆ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಘಟನೆ ನಡೆದಿರುವಂಥದ್ದು ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಿಂದ ಸುಮಾರು 100 ಮೀಟರ್ ದೂರದಲ್ಲಿ, ಅದ್ರ ಜೊತೆಗೆ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಗೂ ಕೂಡ ಸಮೀಪದಲ್ಲಿರುವಂತಹ ಜಾಗದಲ್ಲಿ. ಅದಾಗಿಯೂ ಕೂಡ ಪೊಲೀಸರು ಇಷ್ಟು ದೊಡ್ಡ ಮಟ್ಟದ ಒಂದು ನಿರ್ಲಕ್ಷ್ಯ ವಹಿಸಿರುವುದು ಯಾಕೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಈ ಹಿಂದೆ ನಾವು ಗಮನಿಸಬಹುದು, ಬೀದರ್ನಲ್ಲಿ ಎಟಿಎಂಗೆ ಹಣ ಹಾಕಲು ಬಂದಂತಹ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿಯಾಗಿತ್ತು. ಜೊತೆ ಮಂಗಳೂರಲ್ಲೂ ಕೂಡ ಹಾಡು ಹಗಲೇ ಬ್ಯಾಂಕ್ ದರೋಡೆ ಆಗಿತ್ತು. ಅದಾದ ಬಳಿಕ ಬೆಂಗಳೂರಲ್ಲಿ ನೈಟ್ ಬೀಟ್ ಅನ್ನ ಹೆಚ್ಚಿಸಬೇಕು ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಅದೆಲ್ಲ ಒಂದ್ ಕಡೆಗೆ ಕೆಲವು ದಿನಕ್ಕೆ ಸೀಮಿತ ಆಯ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡ್ತಾ ಇರುವಂಥದ್ದು. ನಿರಂತರವಾಗಿ ಬೀಟ್ ಪೊಲೀಸರು ನೈಟ್ ಹೊತ್ತಲ್ಲಿ ಗಸ್ತು ತಿರುಗಿದ್ದಾದ್ರೆ ಬಹುಶಃ ಇಂತಹ ಒಂದು ಘಟನೆಗಳೇನ್ ನಡೆಯುತ್ತೆ ಅದಕ್ಕೆ ಕಡಿವಾಣ ಹಾಕ್ಬೋದು. ಆದ್ರೆ ಇದೆಲ್ಲದಕ್ಕೂ ಕೂಡ ಕ್ಯಾರೆ ಅನ್ನದೆ ಪೊಲೀಸರು ಘಟನೆ ನಡೆದ ಬಳಿಕವಾಗಿ ಬಂದು ಒಂದಿಷ್ಟು ಸ್ಪಷ್ಟನೆ ಕೊಡುವಂತ ರೀತಿಯಲ್ಲಿ ಮಾತಾಡೋದು ಎಲ್ಲೋ ಒಂದ್ ಕಡೆಗೆ ಪೊಲೀಸರ ಒಂದು ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಎನ್ನುವಂಥದ್ದನ್ನ ತೋರಿಸುತ್ತೆ. ಚೈತ್ರ. ಓಕೆ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ.